ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ನಾವು ಆಧ್ಯ ಪುಸ್ತಕ ಭಂಡಾರದಲ್ಲಿ ಮತ್ತೊಂದು ವಿಶೇಷವಾಗಿರುವಂತಹ ಪುಸ್ತಕಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ನಮ್ಮ ಮಕ್ಕಳಿಗೆ ಸನಾತನ ಧರ್ಮದ ಬಗ್ಗೆ ತುಂಬನೇ ವಿಶೇಷವಾಗಿ ಸರಳವಾದ ಕನ್ನಡದಲ್ಲಿ ಕಥೆಗಳ ರೂಪದಲ್ಲಿ ನಮ್ಮ ಸನಾತನ ಧರ್ಮದ ಬಗ್ಗೆ ತಿಳಿಸುವಂತಹ ವಿಶೇಷವಾದ ಪುಸ್ತಕಗಳಾಗಿದೆ. ಇದರಲ್ಲಿ ನಮ್ಮ ಮಹಾಭಾರತದ ಬಗ್ಗೆ ಆಗಿರ್ಬೋದು, ರಾಮಾಯಣದ ಬಗ್ಗೆ ಆಗಿರ್ಬೋದು, ಅಥವಾ 18 ಪುರಾಣಗಳಲ್ಲಿರುವಂತಹ ಕಥೆಗಳಾಗಿರ್ಬೋದು, ಮತ್ತು ವೇದಗಳು ಉಪನಿಷತ್ತುಗಳಲ್ಲಿ ಬರುವಂತಹ ಕಥೆಗಳನ್ನು ಕೂಡ ಈ ವಿಶೇಷವಾದ ಪುಸ್ತಕಗಳು ತಿಳಿಸುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿಯ ಪುಸ್ತಕಗಳು ಅಂತಂದರೆ ಮಕ್ಕಳಿಗೆ ಉಪಯೋಗವಾಗುವಂತಹ ಅತ್ಯಂತ ವಿಶೇಷವಾದ ಪುಸ್ತಕಗಳ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ನಾವು ಈ ರೀತಿಯಾಗಿ 5 ಬಂಡಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದು 4, ಇದು 5. ಸೊ ಈ ರೀತಿಯಾಗಿ ಒಟ್ಟು 5 ಬಂಡಲ್ಗಳಿರುವಂತಹ ವಿಶೇಷವಾದಂತಹ ಪುಸ್ತಕಗಳಿದಾಗಿದೆ. ಇದರಲ್ಲಿ ಯಾವ ಯಾವ ಕಥೆಗಳಿರುತ್ತೆ ಅಂತ ನಾವೀಗ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಯಾರೆಲ್ಲ ಇನ್ನು ಆಧ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾಗಿರುವಂತಹ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಮೊದಲನೇದಾಗಿ ನಾವಿಲ್ಲಿ ನೋಡೋದಾದರೆ ರಾಮಾಯಣದ ಮಹಾಪಾತ್ರಗಳು ಅಂತ ಇದೆ. ಇಲ್ಲಿ ನೋಡೋದು ರಾಮಾಯಣದ ಬಗ್ಗೆ ತಿಳಿಸುವಂತಹ, ಅಂದರೆ ರಾಮಾಯಣದಲ್ಲಿ ಬರುವಂತಹ 10 ವಿಶೇಷವಾದ ಪಾತ್ರಧಾರಿಗಳ ಬಗ್ಗೆ ಈ ವಿಶೇಷವಾದ ಪುಸ್ತಕಗಳು ತಿಳಿಸುತ್ತೆ. ಆ 10 ಪಾತ್ರಧಾರಿಗಳು ಯಾರು ಅಂತ ನಾವಿಲ್ಲಿ ನೋಡೋದಾದರೆ, ಮೊದಲನೇದಾಗಿ ನಾವಿಲ್ಲಿ ಶ್ರೀರಾಮ ದೇವರ ಬಗ್ಗೆ ತಿಳಿಸುವಂತಹ ಅತ್ಯಂತ ವಿಶೇಷವಾದ ಪುಸ್ತಕ ಇದಾಗಿದೆ. ಇದು ನಮ್ಮ ಶ್ರೀರಾಮ ದೇವರ ಬಗ್ಗೆ ತಿಳಿಸುತ್ತೆ. ಇದು ತುಂಬಾ ವಿಶೇಷವಾದಂತಹ ಸರಳವಾದ ಕಥೆಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಮತ್ತೆ ಇಲ್ಲಿ ನಾವು ಎರಡನೆಯದಾಗಿ ದಶರಥನ ಬಗ್ಗೆ ತಿಳಿಸುವಂತಹ ಅತ್ಯಂತ ವಿಶೇಷವಾದ ಪುಸ್ತಕವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಶ್ರೀರಾಮ ದೇವರ ತಂದೆಯಾಗಿರುವಂತಹ ದಶರಥನ ಕಥೆಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡ್ಬೋದು. ಹಾಗೆ ಅಲ್ಲ ಇಲ್ಲಿ ನೋಡ್ಬೋದು ರಾವಣನ ಬಗ್ಗೆನೂ ಕೂಡ ನಾವು ಈ ಕಥೆಗಳಲ್ಲಿ ತುಂಬಾ ವಿಶೇಷವಾಗಿ, ಅಂದರೆ ಈ ಪುಸ್ತಕದಲ್ಲಿ ಆ ಕಥೆಗಳನ್ನು ಸರಳವಾಗಿ ಕೂಡ ನೋಡ್ತಾ ಹೋಗಬಹುದು. ಹಾಗೆ ಇಲ್ಲಿ ನೋಡ್ಬೋದು ರಾವಣನ ತಮ್ಮನಾಗಿರುವಂತಹ ವಿಭೀಷಣನ ಬಗ್ಗೆನೂ ಕೂಡ ನಾವು ಈ ಪುಸ್ತಕದಲ್ಲಿ ವಿಶೇಷವಾದ ಕಥೆಗಳನ್ನು ನೋಡ್ಬೋದು. ಮತ್ತು ಇಲ್ಲಿ ವಾಲಿ ಸುಗ್ರೀವರ ಬಗ್ಗೆ ತಿಳಿಸುವಂತಹ ವಿಶೇಷವಾದ ಪುಸ್ತಕವೂ ಕೂಡ ಇದಾಗಿದೆ. ಇದರಲ್ಲಿ ನಾವು ವಾಲಿಯ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಸುಗ್ರೀವನ ಬಗ್ಗೆನೂ ಕೂಡ ತಿಳಿಸುವಂತಹ ಕಥೆಗಳನ್ನು ಈ ಪುಸ್ತಕದಲ್ಲಿ ನೋಡ್ಬೋದು. ನಂತರ ಇಲ್ಲಿ ನೋಡ್ಬೋದು ವಾಲ್ಮೀಕಿ ಅಂತ. ಈ ರಾಮಾಯಣವನ್ನು ರಚಿಸಿರುವಂತಹ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆನೂ ಕೂಡ ನಾವು ವಿಶೇಷವಾಗಿ ಈ ಪುಸ್ತಕದಲ್ಲಿ ತಿಳ್ಕೊಳ್ಬೋದು. ಹಾಗೆಯೇ ಇಲ್ಲಿ ನಾವು ಹನುಮಂತನ ಬಗ್ಗೆ ತಿಳ್ಕೊಳ್ಳೋದು. ಈ ಮಕ್ಕಳಿಗಾಗಲಿ ಯಾರಿಗೇ ಆಗಲಿ ಹನುಮಂತನ ಬಗ್ಗೆ ಗೊತ್ತಿಲ್ಲದೆ ಇರೋದಿಲ್ಲ. ಹನುಮಂತನ ಹೆಸರನ್ನು ಕೇಳಿರ್ತಾರೆ, ಆದರೆ ಈ ಹನುಮಂತನ ಬಗ್ಗೆ ಯಾವ ರೀತಿಯಾದಂತಹ ಕಥೆಗಳು ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತಲೂ ಕೂಡ ನಾವು ಈ ಪುಸ್ತಕದಲ್ಲಿ ನೋಡ್ಬೋದು. ಅತ್ಯಂತ ವಿಶೇಷವಾಗಿ ಹನುಮಂತ ದೇವರ ಬಗ್ಗೆನೂ ಕೂಡ ನಾವು ಇಲ್ಲಿ ವಿಶೇಷವಾದ ಕಥೆಗಳನ್ನು ಈ ಪುಸ್ತಕದಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಲಕ್ಷ್ಮಣನ ಬಗ್ಗೆನೂ ಕೂಡ ನಾವು ಇಲ್ಲಿ ಹಲವಾರು ವಿಶೇಷವಾದ ಕಥೆಗಳನ್ನು ಈ ಪುಸ್ತಕ ತಿಳಿಸುತ್ತೆ. ಹಾಗೆ ಅಲ್ಲ ಇಲ್ಲಿ ನಮಗೆ ಸೀತಾದೇವಿಯ ಬಗ್ಗೆನೂ ಕೂಡ ತುಂಬಾ ಸ್ಪಷ್ಟವಾದ ಕಥೆಗಳನ್ನು ಈ ಪುಸ್ತಕ ತಿಳಿಸುತ್ತೆ. ಸೊ ಈ ರೀತಿಯಾಗಿ ನಮಗೆ ಇದರಲ್ಲಿ ರಾಮಾಯಣದ ಮಹಾಪಾತ್ರಗಳನ್ನುವಂತಹ ಈ ಒಂದು ಬಾಕ್ಸ್ನಲ್ಲಿ ನಮಗೆ, ಅಂದರೆ ರಾಮಾಯಣದಲ್ಲಿ ಬರುವಂತಹ 10 ಪಾತ್ರಧಾರಿಗಳ ಬಗ್ಗೆ ತುಂಬಾ ವಿಶೇಷವಾದ ಕಥೆಗಳನ್ನು ಈ ಪುಸ್ತಕಗಳು ತಿಳಿಸುತ್ತೆ. ಈ ಒಟ್ಟು 10 ಪುಸ್ತಕಗಳಿರುವಂತಹ ರಾಮಾಯಣದಲ್ಲಿ ಬರುವಂತಹ ಪಾತ್ರಧಾರಿಗಳ ಈ ಪುಸ್ತಕದ ಒಂದು ಬಂಡಲ್ ಅಥವಾ ಒಂದು ಸೆಟ್, ಇದಕ್ಕೆ ನಮಗೆ ಕೇವಲ 200 ರೂಪಾಯಿ ಮಾತ್ರ ಆಗುತ್ತೆ. ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ಕೂಡ ಪ್ರತ್ಯೇಕವಾಗಿರುತ್ತೆ. ಈಗ ನಾವು ರಾಮಾಯಣದ ಮಹಾಪಾತ್ರಧಾರಿಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಇದರಲ್ಲೇ ಕೂಡ ನಮಗೆ ಮಹಾಭಾರತದ ಪಾತ್ರಧಾರಿಗಳ ಬಗ್ಗೆ ತಿಳಿಸುವಂತಹ ಮತ್ತೊಂದು ವಿಶೇಷವಾದ ಸೆಟ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ತುಂಬಾ ವಿಶೇಷವಾದ ಕಥೆಗಳನ್ನು ತಿಳಿಸುವಂತಹ ಪುಸ್ತಕಗಳನ್ನು ನಾವಿಲ್ಲಿ ನೋಡ್ಬೋದು. ಮೊದಲನೇದಾಗಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ತುಂಬಾ ಸುಲಭವಾಗಿ ತಿಳ್ಕೊಳ್ಳುವಂತಹ ಕಥೆಗಳನ್ನು ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಂತರ ಇಲ್ಲಿ ಭೀಷ್ಮ ಪಿತಾಮಹರ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂತಹ ಪುಸ್ತಕ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಂತರ ಇಲ್ಲಿ ಅರ್ಜುನನ ಬಗ್ಗೆ ತಿಳಿಸುತ್ತೆ ಈ ಪುಸ್ತಕ, ಅಂದರೆ ಅರ್ಜುನನ ಒಂದು ಸರಳವಾದ ಕಥೆಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡಬಹುದು. ನಂತರ ಇಲ್ಲಿ ಪಂಚ ಪಾಂಡವರ ಪತ್ನಿಯಾಗಿರುವಂತಹ ದ್ರೌಪದಿಯ ಬಗ್ಗೆನೂ ಕೂಡ ಈ ಪುಸ್ತಕ ತಿಳಿಸುತ್ತೆ. ನಂತರ ಇಲ್ಲಿ ನಾವು ಕರ್ಣನ ಬಗ್ಗೆ ತಿಳ್ಕೊಳ್ಬೇಕಂತ ಇದ್ರೂ ಕೂಡ ನಮಗೆ ಇಲ್ಲಿ ಕರ್ಣ ಅನ್ನುವಂತಹ ಈ ಪುಸ್ತಕ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ ಕರ್ಣನ ಬಗ್ಗೆ ವಿಶೇಷವಾದಂತಹ ಕಥೆಗಳನ್ನು ಕೂಡ ನಾವು ಇದರಲ್ಲಿ ನೋಡಬಹುದು. ನಂತರ ಇಲ್ಲಿ ಕೌರವರು ಮತ್ತು ಪಾಂಡವರ ಒಂದು ಶಸ್ತ್ರ ಅಸ್ತ್ರಗಳನ್ನು ವಿದ್ಯಾಭ್ಯಾಸ ಮಾಡಿಸಿರುವಂತಹ ದ್ರೋಣಾಚಾರ್ಯರ ಒಂದು ಕಥೆಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡ್ಬೋದು. ಈ ಪುಸ್ತಕದ ಹೆಸರು ದ್ರೋಣ ಅಂತ ಇದೆ, ಇಲ್ಲಿ ನೋಡ್ಬೋದು. ನಂತರ ಇಲ್ಲಿ ಧರ್ಮರಾಯನ ಬಗ್ಗೆನೂ ಕೂಡ ತುಂಬಾ ಸುಲಭವಾಗಿ ತಿಳಿಸುವಂತಹ ಪುಸ್ತಕ ಇದಾಗಿದೆ. ಇದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ ಭೀಮಸೇನನ ಬಗ್ಗೆನೂ ಕೂಡ ತಿಳಿಸುವಂತಹ ಅತ್ಯಂತ ವಿಶೇಷವಾದ ಪುಸ್ತಕವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇದರಲ್ಲಿ ಭೀಮಸೇನನ ಬಗ್ಗೆ ಹಲವಾರು ವಿಶೇಷವಾದ ಕಥೆಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗಬಹುದು. ನಂತರ ವಿದುರನ ಬಗ್ಗೆನೂ ಕೂಡ ಈ ವಿಶೇಷವಾದ ಪುಸ್ತಕ ತುಂಬಾ ಸರಳವಾಗಿ ಕನ್ನಡದಲ್ಲಿ ಮತ್ತು ಸರಳವಾದ ಕಥೆಗಳ ರೂಪದಲ್ಲೂ ಕೂಡ ನಮಗೆ ಇದು ತಿಳಿಸುತ್ತೆ. ನಂತರ
ಕುಂತಿ ಅಂತಂದರೆ ಪಾಂಡವರ ತಾಯಿಯಾಗಿರುವಂತಹ ಕುಂತಿಯ ಬಗ್ಗೆ ಈ ವಿಶೇಷವಾದಂತಹ ಪುಸ್ತಕ ತುಂಬಾ ಸರಳವಾದ ಕಥೆಗಳಲ್ಲಿ ತಿಳಿಸುತ್ತೆ. ಸೊ ನೋಡಿದ್ರಲ್ಲ, ಈಗ ನಾವು ಮಹಾಭಾರತದ ಮಹಾಪಾತ್ರಗಳನ್ನುವಂತಹ ವಿಶೇಷವಾದಂತಹ ಒಂದು ಸೆಟ್ನಲ್ಲಿ ನಮಗೆ 10 ಪಾತ್ರಧಾರಿಗಳ ವಿಶೇಷವಾದಂತಹ ಕಥೆಗಳು ನೋಡೋದಕ್ಕೆ ಸಿಗುತ್ತೆ. ಈ ಪುಸ್ತಕವು ಕೂಡ ನಿಮಗೆ ಕೇವಲ 200 ರೂಪಾಯಿ ಮಾತ್ರ ಆಗುತ್ತೆ. ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ಪ್ರತ್ಯೇಕವಾಗಿ ಇರುತ್ತೆ. ಮತ್ತು ನಂತರದಲ್ಲಿ ಬರುವಂತಹದ್ದು ನಮಗೆ ಇಲ್ಲಿ ಅಂತಂದರೆ ಮಹಾಪುರಾಣಗಳ ಮಹಾಪಾತ್ರಗಳು ಅಂತ ಇದೆ. ಅಂದರೆ ಪುರಾಣಗಳಲ್ಲಿ ಬರುವಂತಹ 10 ಪಾತ್ರಧಾರಿಗಳ ವಿಶೇಷವಾದಂತಹ ಕಥೆಗಳನ್ನು ಈ ಪುಸ್ತಕದ ಒಂದು ಸೆಟ್ ನಮಗೆ ತಿಳಿಸುತ್ತೆ. ಇದರಲ್ಲೂ ಕೂಡ 10 ಪುಸ್ತಕಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಗಣೇಶನ ಕಥೆಗಳನ್ನು ತುಂಬಾ ವಿಶೇಷವಾಗಿ ನಾವು ಈ ಪುಸ್ತಕದಲ್ಲಿ ನೋಡ್ಬೋದು. ಗಣೇಶ ಅಂದ ತಕ್ಷಣಕ್ಕೆ ಪ್ರತಿಯೊಬ್ಬರು ಕೂಡ ಗೊತ್ತೇ ಇರುತ್ತೆ, ಪಾರ್ವತಿ ಪರಮೇಶ್ವರರ ಪುತ್ರನಾಗಿರುವಂತಹ ಗಣೇಶ ಅಂತ. ಆದರೆ ಈ ಗಣೇಶನ ಬಗ್ಗೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ತುಂಬಾ ವಿಶೇಷವಾದಂತಹ ಕಥೆ ಬರುತ್ತೆ. ಅದನ್ನು ನಾವು ಈ ವಿಶೇಷವಾದಂತಹ ಪುಸ್ತಕದಲ್ಲಿ ಓದ್ಬೋದು. ನಂತರ ಶಿವನ ಬಗ್ಗೆ ತಿಳಿಸುತ್ತೆ ಈ ವಿಶೇಷವಾಗಿರುವಂತಹ ಪುಸ್ತಕ. ಶಿವನ ಸುಲಭವಾದಂತಹ ಮತ್ತು ಸರಳವಾದಂತಹ ರೀತಿಯಲ್ಲಿ ಕಥೆಗಳನ್ನು ನಾವು ಈ ಪುಸ್ತಕದಲ್ಲಿ ನೋಡಬಹುದು. ಮತ್ತು ಇಲ್ಲಿ ಧ್ರುವನ ಬಗ್ಗೆನೂ ಕೂಡ ತುಂಬಾ ವಿಶೇಷವಾಗಿರುವಂತಹ ಕಥೆಗಳನ್ನು ನಮಗೆ ಈ ಪುಸ್ತಕ ತಿಳಿಸುತ್ತೆ. ಧ್ರುವ ಅಂತಂದರೆ ಯಾರು, ಆತನ ಒಂದು ಸಾಧನೆಗಳೇನು, ಮತ್ತು ಆ ಧ್ರುವನ ಒಂದು ಭಗವಂತನ ಭಕ್ತಿ ಹೇಗಿತ್ತು ಅಂತಲೂ ಕೂಡ ನಾವು ಈ ಪುಸ್ತಕದಲ್ಲಿ ತಿಳ್ಕೊಳ್ಬಹುದು. ನಂತರ ಸತಿ ಸಾವಿತ್ರಿ, ಈ ಸಾವಿತ್ರಿಯ ಬಗ್ಗೆನೂ ಕೂಡ ತುಂಬಾ ವಿಶೇಷವಾದಂತಹ ಕಥೆಗಳು ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಅದನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ನಮಗೆ ಪಾರ್ವತಿ ದೇವಿಯ ಬಗ್ಗೆ ತುಂಬಾ ವಿಶೇಷವಾದಂತಹ ಕಥೆಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಸೊ ಈ ಪುಸ್ತಕದಲ್ಲಿರುವಂತಹ ಪಾರ್ವತಿ ದೇವಿಯ ಕಥೆಗಳು ಕೂಡ ತುಂಬಾ ಸರಳವಾಗಿದೆ, ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ನಮಗೆ ಸತ್ಯ ಹರಿಶ್ಚಂದ್ರನ ಬಗ್ಗೆ ತಿಳಿಸುತ್ತೆ ಈ ವಿಶೇಷವಾದಂತಹ ಪುಸ್ತಕ. ಈ ಸತ್ಯ ಹರಿಶ್ಚಂದ್ರ ಅಂತಂದರೆ ಯಾರು, ಆತನ ಕಥೆಗಳು ಹೇಗಿರುತ್ತೆ ಅಂತ ನಾವು ತಿಳ್ಕೊಳ್ಬೇಕಂತಂದರೆ ಈ ಪುಸ್ತಕವನ್ನು ಓದ್ಬೋದು. ಮತ್ತು ಬಲಿ ಚಕ್ರವರ್ತಿಯ ಬಗ್ಗೆ ತಿಳಿಸುವಂತಹ ವಿಶೇಷವಾದ ಪುಸ್ತಕ ಇದಾಗಿದೆ. ಇದರಲ್ಲಿ ನಮಗೆ ಬಲಿ ಚಕ್ರವರ್ತಿಯ ಬಗ್ಗೆ ತುಂಬಾ ವಿಶೇಷವಾದಂತಹ ಕಥೆಗಳು ನೋಡೋದಕ್ಕೆ ಸಿಗುತ್ತೆ. ಮತ್ತು ನಂತರದಲ್ಲಿ ನಾವು ಭಕ್ತ ಪ್ರಹ್ಲಾದನ ಬಗ್ಗೆ ತಿಳಿಸುವಂತಹ ಅತ್ಯಂತ ವಿಶೇಷವಾದ ಪುಸ್ತಕ ಇದಾಗಿದೆ. ಈಗ ಭಕ್ತ ಪ್ರಹ್ಲಾದನ ಬಗ್ಗೆ ಈಗ ಸಾಮಾನ್ಯವಾಗಿ ನಾವೀಗ ಒಂದು ಮೂವಿ ಬಂದಿತ್ತು, ಮಹಾವತಾರ ನರಸಿಂಹ ಅಂತ ಹೇಳಿ. ಅದರಲ್ಲಿ ಭಕ್ತ ಪ್ರಹ್ಲಾದನ ಬಗ್ಗೆ ಯಾವ ರೀತಿಯಾಗಿ ನಾವು ಅದರಲ್ಲಿ ನೋಡಿದ್ದು, ಆದರೆ ಎಲ್ಲ ಕಥೆಗಳನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗಬಹುದು. ಮತ್ತು ಇಲ್ಲಿ ಯಾಜ್ಞವಲ್ಕ್ಯ ಅಂತ, ಯಾಜ್ಞವಲ್ಕ್ಯರ ಬಗ್ಗೆನೂ ಕೂಡ ತುಂಬಾ ವಿಶೇಷವಾದಂತಹ ಕಥೆಗಳು ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಂತರ ಇಲ್ಲಿ ತಿರುಪತಿಯ ಶ್ರೀನಿವಾಸ ಸ್ವಾಮಿಯ ವಿಶೇಷವಾದಂತಹ ಕಥೆಗಳನ್ನು ತಿಳಿಸುತ್ತೆ ಈ ಶ್ರೀನಿವಾಸ ಅನ್ನುವಂತಹ ಪುಸ್ತಕ. ಸೊ ಹಾಗಾದ್ರೆ ನೋಡಿದ್ರಲ್ಲ, ಈ ವಿಶೇಷವಾಗಿರುವಂತಹ ಮಹಾಪುರಾಣಗಳ ಮಹಾಪಾತ್ರಗಳನ್ನುವಂತಹ ಈ ಒಂದು ಸೆಟ್ಟಲ್ಲಿ 10 ಪುಸ್ತಕಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ 10 ಪುಸ್ತಕಗಳಲ್ಲಿ 10 ವಿಶೇಷವಾದಂತಹ ಕಥೆಗಳನ್ನು ನಾವು ನೋಡ್ತಾ ಹೋಗಬಹುದು. ನಂತರ ಇಲ್ಲಿ ಮತ್ತೊಂದು ವಿಶೇಷವಾದಂತಹ ಮಹರ್ಷಿಗಳ ಬಗ್ಗೆ ತಿಳಿಸುವಂತಹದ್ದು ನೀವು ಇಲ್ಲಿ ನೋಡಬಹುದು. ಮಹಾಪೂಜ್ಯ ಮಹರ್ಷಿಗಳು ಅಂತ ಇದೆ. 10 ಮಹರ್ಷಿಗಳ ಬಗ್ಗೆ ತಿಳಿಸುವಂತಹ ಈ ವಿಶೇಷವಾದಂತಹ ಸೆಟ್ ಇದಾಗಿದೆ. ಇದರಲ್ಲಿರುವಂತಹ 10 ಮಹರ್ಷಿಗಳು ಯಾರು ಅಂತ ನಾವೀಗ ನೋಡೋಣ. ಮೊದಲನೇದಾಗಿ ಅತ್ರಿ ಮಹರ್ಷಿಯ ಬಗ್ಗೆ ಈ ವಿಶೇಷವಾಗಿರುವಂತಹ ಪುಸ್ತಕ ತಿಳಿಸುತ್ತೆ. ನಿಮಗೆ ಇಲ್ಲಿ ಗೊತ್ತಿರುವುದು, ಅತ್ರಿ ಅನಸೂಯರ ಮಗನಾಗಿ ಸಾಕ್ಷಾತ್ ಭಗವಂತ ದತ್ತಾತ್ರೇಯನಾಗಿ ಅವತಾರವನ್ನು ಮಾಡಿ ಬರ್ತಾನೆ. ಅದರ ಒಂದು ಕಥೆಗಳನ್ನು ಕೂಡ ನಾವಿಲ್ಲಿ ಸುಲಭವಾಗಿ ಇದರಲ್ಲಿ ನೋಡಬಹುದು. ನಂತರ ಇಲ್ಲಿ ನಾವು ವೇದವ್ಯಾಸ ಮಹರ್ಷಿಗಳ ಬಗ್ಗೆ ಕೂಡ ತಿಳ್ಕೊಳ್ಳೋದು. ಸಾಕ್ಷಾತ್ ಭಗವಂತನ ಅವತಾರವೇ ಈ ವೇದವ್ಯಾಸರಾಗಿದ್ದಾರೆ. ಮಹಾಭಾರತವನ್ನು ರಚನೆ ಮಾಡಿದ್ದಲ್ದೇ 18 ಪುರಾಣಗಳನ್ನು ಕೂಡ ರಚನೆ ಮಾಡಿದರು. ಅಷ್ಟೇ ಅಲ್ಲದೆ ವೇದಗಳನ್ನು ಕೂಡ ವಿಭಾಗ ಮಾಡಿರುವಂತಹ ಸಾಕ್ಷಾತ್ ವೇದವ್ಯಾಸರ ಒಂದು ವಿಶೇಷವಾದ ಕಥೆಗಳನ್ನು ಕೂಡ ನಾವು ಇದರಲ್ಲಿ ನೋಡಬಹುದು. ನಂತರ ಪರಶುರಾಮ ದೇವರ ಬಗ್ಗೆನೂ ಕೂಡ ನಾವಿಲ್ಲಿ ವಿಶೇಷವಾದಂತಹ ಕಥೆಗಳು ನಮಗೆ ಈ ಪರಶುರಾಮ ಅನ್ನುವಂತಹ ಪುಸ್ತಕದಲ್ಲಿ ನೋಡ್ಬೋದು. ಇದು ಕೂಡ ತುಂಬಾ ಸರಳವಾಗಿರುತ್ತೆ. ಮಕ್ಕಳು ತುಂಬಾ ಸುಲಭವಾಗಿ ಪರಶುರಾಮ ದೇವರ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂತಹ ಕಥೆಗಳು ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಂತರ ಇಲ್ಲಿ ನಾರದ ಮಹರ್ಷಿಗಳ ಬಗ್ಗೆ ತಿಳ್ಕೊಳ್ಬೇಕಂತಂದರೆ ಈ ವಿಶೇಷವಾಗಿರುವಂತಹ ಪುಸ್ತಕ ಆಗಿದೆ. ನಾರದ ಮಹರ್ಷಿಗಳು ಯಾರು, ಆ ನಾರದ ಮಹರ್ಷಿಗಳ ಒಂದು ಭಕ್ತಿ ಏನು ಅನ್ನೋದನ್ನು ನಾವು ಈ ವಿಶೇಷವಾದಂತಹ ಪುಸ್ತಕದಲ್ಲಿ ತಿಳ್ಕೊಳ್ಬೋದು. ನಂತರ ಇಲ್ಲಿ ವಸಿಷ್ಠ ಮಹರ್ಷಿಗಳ ಬಗ್ಗೆ ನಮಗೆ ತಿಳಿಸುವಂತಹ ಅತ್ಯಂತ ವಿಶೇಷವಾದ ಪುಸ್ತಕವನ್ನು ನೋಡ್ಬೋದು. ಇದರಲ್ಲಿ ವಸಿಷ್ಠ ಮಹರ್ಷಿಗಳ ಬಗ್ಗೆನೂ ಕೂಡ ತುಂಬಾ ವಿಶೇಷವಾದಂತಹ ಕಥೆಗಳು ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇಲ್ಲಿ ವಿಶ್ವಾಮಿತ್ರರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೋದು. ವಿಶ್ವಾಮಿತ್ರರು ಮೊದಲು ಕ್ಷತ್ರಿಯರಾಗಿದ್ದು ನಂತರ ಅವರು ತಪಸ್ಸನ್ನು ಮಾಡಿ ಬ್ರಾಹ್ಮಣರಾದಂತಹ ಕಥೆಗಳನ್ನು ಕೂಡ ನಾವು ಇದರಲ್ಲಿ ನೋಡಬಹುದು. ನಂತರ ಇಲ್ಲಿ ಅಗಸ್ತ್ಯ ಮುನಿಗಳ ಬಗ್ಗೆ ತಿಳಿಸುತ್ತೆ ಈ ವಿಶೇಷವಾಗಿರುವಂತಹ ಪುಸ್ತಕ. ಈ ವಿಶೇಷವಾಗಿರುವಂತಹ ಅಗಸ್ತ್ಯ ಮುನಿಗಳು ಈ ಒಂದು ಸಮುದ್ರದ ಸಂಪೂರ್ಣ ಜಲವನ್ನು ಪಾನ ಮಾಡಿರುವಂತಹ ಮಹರ್ಷಿಗಳು. ಅವರ ಒಂದು ಕಥೆಗಳನ್ನು ಕೂಡ ನಾವು ಇದರಲ್ಲಿ
ನೋಡ್ಬೋದು. ಮತ್ತೆ ಇಲ್ಲಿ ನೋಡೋದಾದರೆ ಮಾರ್ಕಂಡೇಯ ಋಷಿಗಳ ಬಗ್ಗೆ ತುಂಬಾ ವಿಶೇಷವಾಗಿರುವಂತಹ ಕಥೆಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಮಾರ್ಕಂಡೇಯ ಪುರಾಣ ಅಂತಲೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ವಿಶೇಷವಾಗಿರುವಂತಹ ಮಾರ್ಕಂಡೇಯರ ಬಗ್ಗೆಯೂ ಕೂಡ ನಾವಿಲ್ಲಿ ವಿಶೇಷವಾದ ಕಥೆಗಳನ್ನು ನೋಡ್ಬೋದು. ಈ ಮಾರ್ಕಂಡೇಯರಿಗೆ ಭಗವಂತ ಸಾಕ್ಷಾತ್ತಾಗಿ ಪ್ರಳಯವನ್ನು ತೋರಿಸಿರ್ತಾರೆ, ಅಂತಹ ಒಂದು ಕಥೆಗಳನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದು. ನಂತರ ಇಲ್ಲಿ ದೂರ್ವಾಸ ಮಹರ್ಷಿಗಳ ಬಗ್ಗೆಯೂ ಕೂಡ ನಾವಿಲ್ಲಿ ನೋಡ್ಬೋದು. ಈ ದೂರ್ವಾಸ ಮಹರ್ಷಿಗಳು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶಿವನ ಅವತಾರವೇ ಈ ದೂರ್ವಾಸ ಋಷಿಗಳು. ಇವರ ಒಂದು ಕಥೆಗಳನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗಬಹುದು. ನಂತರ ಗೌತಮರ ಬಗ್ಗೆನೂ ಕೂಡ ನಾವಿಲ್ಲಿ ನೋಡ್ಬೋದು. ಗೌತಮ ಮಹರ್ಷಿಗಳ ಬಗ್ಗೆ ತುಂಬಾ ವಿಶೇಷವಾದಂತಹ ಕಥೆಗಳು ನಮಗೆ ಈ ಪುಸ್ತಕದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿಯಾಗಿ ಮಹಾಪೂಜ್ಯ ಮಹರ್ಷಿಗಳು ಅನ್ನುವಂತಹ ಈ ಒಂದು ಸೆಟ್ಟಲ್ಲಿ 10 ಮಹರ್ಷಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ತುಂಬಾ ವಿಶೇಷವಾಗಿರುತ್ತೆ. ಮತ್ತೆ ಇಲ್ಲಿ ನಾವು ಕೊನೆಯದಾಗಿ ವೇದೋಪನಿಷತ್ತುಗಳ ಮಹಾಪಾತ್ರಗಳು ಅಂತ ಹೇಳಿ ಈ ಒಂದು ಸೆಟ್ನ ನೋಡ್ಬೋದು. ಇದರಲ್ಲೂ ಕೂಡ ನಮಗೆ 10 ಪುಸ್ತಕಗಳು ನೋಡೋದಕ್ಕೆ ಸಿಗುತ್ತೆ. ಈ ವೇದ ಮತ್ತು ಉಪನಿಷತ್ತುಗಳಲ್ಲಿ ಬರುವಂತಹ ವಿಶೇಷವಾದ ಕಥೆಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗಬಹುದು. ಇಲ್ಲಿ ನೋಡ್ಬೋದು ನಚಿಕೇತ ಅನ್ನುವಂತಹದ್ದು ಮೊದಲನೆಯ ಪುಸ್ತಕ ಆಗಿದೆ. ಈ ನಚಿಕೇತನ ಬಗ್ಗೆ ತುಂಬಾ ವಿಶೇಷವಾದಂತಹ ಕಥೆಗಳು ಈ ಉಪನಿಷತ್ತುಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಕಥೆಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ಸರಳವಾಗಿಯೂ ಕೂಡ ಓದಬಹುದು. ನಂತರ ಇಲ್ಲಿ ನಮಗೆ ಭರದ್ವಾಜರು ಅಂತ ಇದೆ. ಭರದ್ವಾಜರ ಬಗ್ಗೆಯೂ ಕೂಡ ತುಂಬಾ ವಿಶೇಷವಾದ ಕಥೆಗಳನ್ನು ಈ ಪುಸ್ತಕದಲ್ಲಿ ನೋಡಬಹುದು. ನಂತರ ಸತ್ಯಕಾಮ ಮತ್ತು ಜಾಬಾಲ ಋಷಿಗಳ ಬಗ್ಗೆನೂ ಕೂಡ ನಮಗೆ ಈ ಪುಸ್ತಕ ತಿಳಿಸುತ್ತೆ. ಇದರಲ್ಲೂ ಕೂಡ ಹಲವಾರು ವಿಶೇಷವಾದಂತಹ ಕಥೆಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು ದದೀಚಿ ಮತ್ತು ನಾಭಾಗನ ಕಥೆಗಳನ್ನು ನಾವು ಇಲ್ಲಿ ನೋಡ್ಬೋದು. ಈ ದದೀಚಿ ಮುನಿಗಳ ಒಂದು ಬೆನ್ನೆಲುಬಿನಿಂದನೇ ಇಂದ್ರದೇವನ ಒಂದು ವಜ್ರಾಯುಧವನ್ನು ಮಾಡಲಾಗಿರುತ್ತೆ. ಸೊ ಅಂತಹ ವಿಶೇಷವಾದ ಕಥೆಗಳು ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಂತರದಲ್ಲಿ ಭೃಗು ಮಹರ್ಷಿಗಳ ಬಗ್ಗೆ ತಿಳ್ಕೊಳ್ಳುವಂತಹ ವಿಶೇಷವಾದ ಪುಸ್ತಕ ಇದಾಗಿದೆ, ಭೃಗು ಅಂತ. ಭೃಗು ಮಹರ್ಷಿಗಳ ಒಂದು ಕಥೆಗಳನ್ನು ನಾವು ತುಂಬಾ ಸರಳವಾಗಿ ಈ ಪುಸ್ತಕದಲ್ಲಿ ನೋಡ್ಬೋದು. ನಂತರ ವರುಣ ವಾಯು ಅಂತ ಇದೆ. ಈ ವರುಣದೇವ ಮತ್ತು ವಾಯುದೇವರ ಒಂದು ಕಥೆಗಳನ್ನು ಕೂಡ ನಾವು ಈ ವಿಶೇಷವಾದ ಪುಸ್ತಕದಲ್ಲಿ ನೋಡಬಹುದು. ನಂತರ ಇಲ್ಲಿ ಕಶ್ಯಪ ಅಂತದೆ. ಕಶ್ಯಪ ಋಷಿಗಳು ತುಂಬಾ ವಿಶಿಷ್ಟವಾಗಿರುವಂತಹ ಮಹರ್ಷಿಗಳಾಗಿದ್ದಾರೆ. ಅವರ ಒಂದು ವಿಶೇಷವಾದಂತಹ ಕಥೆಗಳು ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ ಕಥೆಗಳು ಯಾವ ರೀತಿಯಾಗಿರುತ್ತೆ ಅಂತ ನೀವು ಈ ಪುಸ್ತಕದಲ್ಲಿ ನೋಡ್ಬೋದು. ನಂತರ ಇಲ್ಲಿ ಅಗ್ನಿ ದೇವನ ಕಥೆಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ತಿಳ್ಕೊಳ್ಬೋದು. ಈ ಪುಸ್ತಕದ ಹೆಸರೇ ಅಗ್ನಿ ಅಂತ. ಈ ಅಗ್ನಿ ದೇವನ ಬಗ್ಗೆನೂ ಕೂಡ ತುಂಬಾ ವಿಶೇಷವಾದಂತಹ ಕಥೆಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಂತರ ಎಲ್ಲ ದೇವತೆಗಳ ಒಂದು ಒಡೆಯನಾಗಿರುವಂತಹ ಇಂದ್ರ ದೇವನ ಕಥೆಯನ್ನು ಕೂಡ ನಾವು ತಿಳಿಸುವಂತಹ ಇಂದ್ರ ಅನ್ನುವಂತಹ ಪುಸ್ತಕವನ್ನು ಕೂಡ ನಾವು ನೋಡ್ಬೋದು. ಇದರಲ್ಲಿ ಇಂದ್ರದೇವನ ಬಗ್ಗೆ ತುಂಬಾ ವಿಶೇಷವಾದಂತಹ ಕಥೆಗಳನ್ನು ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಮತ್ತೆ ಇದರಲ್ಲಿ ನಿಮಗೆ ದತ್ತಾತ್ರೇಯರ ಬಗ್ಗೆನೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಅದೇ ಹೇಳಿದ್ನಲ್ಲ ಆಗಲೇ ನಾನು, ಅತ್ರಿ ಅನಸೂಯರ ಮಗನಾಗಿ ಸಾಕ್ಷಾತ್ ಭಗವಂತನೇ ವಿಷ್ಣು ದೇವನೇ ಅವತಾರವನ್ನು ಮಾಡಿ ದತ್ತಾತ್ರೇಯನಾಗಿ ಅವತಾರವನ್ನು ಮಾಡಿರ್ತಾನೆ. ಸೊ ಆತನ ಒಂದು ಕಥೆಗಳನ್ನು ಕೂಡ ನಾವಿಲ್ಲಿ ತುಂಬಾ ವಿಶೇಷವಾಗಿ ನೋಡ್ತಾ ಹೋಗ್ಬಹುದು. ಸೊ ಹಾಗಾದ್ರೆ ನೋಡಿದ್ರಲ್ಲ, ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಮಕ್ಕಳಿಗೆ ಸುಲಭವಾಗಿ ನಮ್ಮ ಸನಾತನ ಧರ್ಮದ ಬಗ್ಗೆ ತಿಳಿಸುವಂತಹ ಅತ್ಯಂತ ವಿಶೇಷವಾದ ಪುಸ್ತಕಗಳ ಬಗ್ಗೆ ನೋಡಿದ್ವಿ. ಇದರಲ್ಲಿ ಮಕ್ಕಳಿಗೆ ತುಂಬಾ ಸುಲಭವಾಗಿ ನಮ್ಮ ರಾಮಾಯಣದ ಬಗ್ಗೆ ತಿಳಿಸುವಂತಹ ಕಥೆಗಳಾಗಿರ್ಬೋದು, ಮಹಾಭಾರತದ ಬಗ್ಗೆ ತಿಳಿಸುವಂತಹ ಕಥೆಗಳಾಗಿರ್ಬೋದು, ಮತ್ತು ವೇದಗಳ ಬಗ್ಗೆ ತಿಳಿಸುವಂತಹ ಕಥೆಗಳಾಗಿರ್ಬೋದು, ಉಪನಿಷತ್ತುಗಳ ಬಗ್ಗೆ ತಿಳಿಸುವಂತಹ ಕಥೆಗಳಾಗಿರ್ಬೋದು, ಮತ್ತು ನಮ್ಮ ಋಷಿ ಮುನಿಗಳ ಬಗ್ಗೆ ತಿಳಿಸುವಂತಹ ಕಥೆಗಳಾಗಿರ್ಬೋದು, ಹಲವಾರು ವಿಶೇಷವಾಗಿರುವಂತಹ ಪುಸ್ತಕಗಳನ್ನು ಈಗಾಗಲೇ ನೀವು ನೋಡಿದ್ರಿ. ಈ ಒಂದೊಂದು ಪುಸ್ತಕದ ಸೆಟ್ಟಲ್ಲೂ ಕೂಡ 10 ಪುಸ್ತಕಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ರಾಮಾಯಣ ಅನ್ನುವಂತಹ ಈ ಒಂದು ಸೆಟ್ಟಲ್ಲಿ ರಾಮಾಯಣದಲ್ಲಿ ಇರುವಂತಹ 10 ವಿಶೇಷವಾಗಿರುವಂತಹ ಕಥೆಗಳನ್ನು ನೀವು ಇಲ್ಲಿ ನೋಡ್ಬೋದು. ಮಹಾಭಾರತದಲ್ಲೂ ಕೂಡ 10, ಈ ರೀತಿಯಾಗಿ ಪುರಾಣಗಳಲ್ಲಿ 10, ಮತ್ತು ವೇದೋಪನಿಷತ್ತುಗಳಲ್ಲೂ ಕೂಡ ಬರುವಂತಹದ್ದು 10, ಈ ರೀತಿಯಾಗಿ ಮಹರ್ಷಿಗಳ ಕಥೆಗಳು ಕೂಡ 10, ಈ ರೀತಿಯಾಗಿ ವಿಶೇಷವಾಗಿರುವಂತಹ ಪುಸ್ತಕಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈಗ ನಾವು ಸಾಮಾನ್ಯವಾಗಿ ಪ್ರತಿಯೊಂದು ಮಕ್ಕಳ ಒಂದು ಹುಟ್ಟು ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಆ ಮಕ್ಕಳಿಗೆ ನಾವು ಸಾಮಾನ್ಯವಾಗಿ ತೊಗೊಂಡು ಹೋಗುವಂಥದ್ದು ಯಾವುದಾದ್ರೂ ಒಂದು ಆಟ ಆಡುವಂತಹ ಸಾಮಾನುಗಳಾಗಿರ್ಬೋದು, ಅಥವಾ ನಾವು ಸಾಮಾನ್ಯವಾಗಿ ಏನೇ ಇಲ್ಲ ಅಂತಂದ್ರೂ ಕೂಡ ಒಂದು 100-200 ರೂಪಾಯಿ ಆದರೂ ಕೈಯಲ್ಲಿ ಮಕ್ಕಳಿಗೆ ದುಡ್ಡನ್ನ ಕೊಟ್ಟು ಬರ್ತೀವಿ. ಆ ಒಂದು ಈ ಪುಸ್ತಕಗಳನ್ನು ನೀವು ತಗೊಂಡು ಅವರಿಗೆ ನೀವು ಕೊಟ್ಟಾಗ ಏನಾಗುತ್ತೆ, ಇದರಲ್ಲಿರುವಂತಹ ಕಥೆಗಳನ್ನು ನಾವು ಸ್ವತಃ ನಾವೇ ಓದಿ, ಆ ಚಿಕ್ಕ ಮಕ್ಕಳಾಗಿದ್ದರೆ, ಅಂದರೆ ಆ ಪುಸ್ತಕವನ್ನು ಓದೋದಕ್ಕೆ ಬರದೇ ಇರುವಂತಹ ಚಿಕ್ಕ ಮಕ್ಕಳಾಗಿದ್ದರೆ ಅವರಿಗೆ ಸ್ವತಃ ನಾವೇ ತಂದೆ ತಾಯಿಯಾಗಿರುವಂತಹ ನಾವೇ ಆ ಪುಸ್ತಕವನ್ನು ಓದಿ ಅದರಲ್ಲಿರುವಂತಹ ಕಥೆಗಳನ್ನು ಮಕ್ಕಳಿಗೆ ತಿಳಿಸ್ಬೋದು. ಈಗ ಮಕ್ಕಳು ಸಾಮಾನ್ಯವಾಗಿ ಕಥೆಗಳನ್ನು ಹೇಳಿ ಅಂತ ಹೇಳ್ತಾನೆ ಇರ್ತಾರೆ. ಸೊ ಅಂಥವರಿಗೆ ಈ ವಿಶೇಷವಾಗಿರುವಂತಹ ಕಥೆಗಳನ್ನು ಹೇಳ್ತಾ ಹೋದರೆ ತುಂಬಾ ಅದ್ಭುತವಾಗಿ, ಅಂತಂದರೆ ನಮ್ಮ ಮಕ್ಕಳಿಗೆ ನಮ್ಮ ಒಂದು ಸನಾತನ ಧರ್ಮದ ಬಗ್ಗೆ ತುಂಬಾ ವಿಶೇಷವಾಗಿರುವಂತಹ ಮಾಹಿತಿಗಳು ತಿಳಿತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಈ ಕಥೆಗಳ ಪುಸ್ತಕಗಳನ್ನು ಕೇವಲ ಮಕ್ಕಳಿಗೆ ಆಗಿ ಅಂತಲ್ಲ, ಇದರಲ್ಲಿ ಎಷ್ಟೋ ಕಥೆಗಳನ್ನು ನಾವೇ ಕೂಡ ತಿಳ್ಕೊಂಡಿರೋದಿಲ್ಲ, ಅಂತಹದ್ದನ್ನು ನಾವು ಕೂಡ ಓದಿ ತಿಳ್ಕೊಳ್ಳೋದಕ್ಕೆ ಈ ಪುಸ್ತಕಗಳು
ತುಂಬಾ ಅನುಕೂಲ ಆಗುತ್ತೆ. ಸೊ ಹಾಗಾದ್ರೆ ಯಾರಿಗೆ ಈ ವಿಶೇಷವಾಗಿರುವಂತಹ ಪುಸ್ತಕಗಳು ಬೇಕಾಗಿದೆ ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಪಡ್ಕೊಳ್ಬಹುದು. ಪ್ರತಿಯೊಂದು ಪುಸ್ತಕಗಳ ಸೆಟ್ಟು ಕೂಡ ಕೇವಲ 200 ರೂಪಾಯಿ ಮಾತ್ರ ಆಗಿರುತ್ತೆ. ಬೇಕಾದರೆ ಈ 5 ಸೆಟ್ನು ಕೂಡ ನೀವು ಒಟ್ಟಿಗೆನೂ ಕೂಡ ತರಿಸ್ಕೊಳ್ಬಹುದು. ಇದರ ಒಂದು ಪೋಸ್ಟಲ್ ಚಾರ್ಜ್ ಕೂಡ ನಿಮಗೆ ಪ್ರತ್ಯೇಕವಾಗಿ ಇರುತ್ತೆ. ಮತ್ತೆ ತಡ ಯಾರಿಗೆ ವಿಶೇಷವಾಗಿರುವಂತಹ ಮಕ್ಕಳಿಗೆ ನಮ್ಮ ಆಧ್ಯಾತ್ಮದ ಬಗ್ಗೆ ತಿಳಿಸುವಂತಹ ಪುಸ್ತಕಗಳನ್ನು ಹುಡುಕ್ತಾ ಇದ್ದಾರೆ, ಈ ಪುಸ್ತಕಗಳು ತುಂಬಾ ವಿಶೇಷವಾಗಿದೆ. ಯಾರಿಗೆ ಬೇಕು ಈ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಪಡ್ಕೊಳ್ಬಹುದು. ಹರೇ ಕೃಷ್ಣ.